ಆ್ಯನಿವರ್ಸರಿಗೆ ರೆಡಿಯಾಗಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಸಮ್ ಸ್ಪೆಷಲ್ ಸರ್ಪ್ರೈಸ್ ಅಟ್ ಸೂರಿ ಹೋಟೆಲ್ ಟುಡೇ. ಬಟ್ ಏನಂತ ನಮಗಿನ್ನೂ ಗೊತ್ತಿಲ್ಲ. ಆ್ಯಂಡ್ ನಾನು ಈ ಪರ್ಲ್ ಸೆಟ್ಟು ಮತ್ತು ಇದೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಫ್ಲವರ್ ಆಲ್ಸೋ. ಆ್ಯಂಡ್ ದಿಸ್ ಸಾರಿ ಇಸ್ ಗಿವನ್ ಬೈ ಮೈ ಮಾಮ್. ನಮ್ಮಮ್ಮ ನನಗೆ ಆ್ಯನಿವರ್ಸರಿಗೆ ಹಾಕೋ ಅಂತ ಹೇಳಿ ಕೊಡಿಸಿದ್ದು. ಸೊ ನನ್ನ ಬ್ಲೌಸ್ ಹೊಲ್ಸೋಕ್ಕಾಗಿಲ್ಲ, ಹಾಗಾಗಿ ನಾನು ಐ ವಿಲ್ ಶೋ ಯು ದ ಯಪ್. ಥ್ಯಾಂಕ್ ಯು. ಸೊ ಈ ಥರದ ಪಫ್ಡ್ ಬ್ಲೌಸ್ ರೆಡಿಮೇಡ್ ತೊಗೊಂಡೆ ಫ್ರಮ್ Adi. Okay. My husband is showing it like this. Okay, I can see. It's a simple cotton saree, but ನಾನು ಇದಕ್ಕೆ ಈ ಥರ ಬ್ಲೌಸ್ನ ಅಮೆಝಾನಿಂದ ಆರ್ಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಟ್ಸ್ ಅ ಫಸ್ಟ್ ಆ್ಯನಿವರ್ಸರಿ. ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಈ ಥರ ಡ್ರೆಸ್ಅಪ್ ನಾನು ಆಗಿರಲಿಲ್ಲ, ಯಾಕಂದರೆ ನನ್ನ ಹತ್ರ ಫುಲ್ ಬ್ಲೌಸ್ ಇರಲಿಲ್ಲ. ಸೊ ಸಮಥಿಂಗ್ ಡಿಫ್ರೆಂಟ್ ನಾನು ಟ್ರೈ ಮಾಡ್ತಿರೋದು. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನೀವೆಲ್ಲರೂ ನನಗೆ ತಿಳಿಸ್ಲೇಬೇಕು. ಆ್ಯಂಡ್ ಆಫ್ಕೋರ್ಸ್ for every overdressed wife there will be a very underdressed husband. I will show you him also. Yay! ಸಿಂಪಲ್. ಇನ್ನೇನು ಮಾಡೋಣ ನಾವು, ಅಷ್ಟೇ ಅವ್ರದ್ದು. ಇನ್ನೇನು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮದುವೆನೇ ಮಾಡ್ಕೊಂಡಿದ್ದೀವಿ ಇದೇನು. ಓಕೆ ಗೈಸ್, ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಏನಿದೆ ಸ್ಪೆಷಲ್ ವಿಲ್ ಸಿ. ಬಾಯ್. ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಸೊ ತಿಂಡಿ ತಿಂದಾದ್ಮೇಲೆ ನಮಗೆ ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಬೇಗ ತಿಂಡಿ ತಿಂತಾ ಇದ್ದೆ ನಾನಂತೂ. ಅದೇನು ಅಂತ ತೋರಿಸ್ತಾ ಹೋಗ್ತೀನಿ. We have Sangeeta here who is prepping the place for us. Thank you. Thank you. Thank you so much, Zuri and team, for organizing this wonderful anniversary theme for us. Yeah. So you can see the lake here and the beautiful garden over here and wonderful staff. Thank you so much. Happy anniversary to us. ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿದ್ವಿ. ನಮ್ಮ ಹಿಂದೆ ನೋಡ್ಬೋದು ಟೇಬಲಲ್ಲಿ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಓಕೆ, ಸೊ ಈ ಬ್ಯೂಟಿಫುಲ್ ಲೇಕ್ ಮುಂದೆ ಕೂತಿದ್ದೀವಿ ನಾವಿಬ್ಬರು. ಒಂದು ವರ್ಷ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ನಿಮಗೆ ಗೊತ್ತಾಯಿತು. It feels good to be married to Adi and
ಈ ಎಂಟೈರ್ ಟ್ರಿಪ್ ಪ್ಲ್ಯಾನ್ ಆದಿದೆ. ನಾವು ತುಂಬ ಫ್ಯಾಮಿಲಿ ಇವೆಂಟ್ಸಲ್ಲಿ ವಿ ಗಾಟ್ ಎಂಗೇಜ್ಡ್ ಆ್ಯಂಡ್ ನಮ್ಮ ಹತ್ರ ಟೈಮ್ ಇರಲಿಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಆ್ಯನಿವರ್ಸರಿಗೆ. ಐ ಥಾಟ್ ನಾವೆಲ್ಲೂ ಹೋಗಲ್ವೇನೋ ಅಂತ. ಬಟ್ ಆಲ್ ಆಫ್ ಅ ಸಡನ್ ಇನ್ನೊಂದು 2 ದಿನ ಇರೋ ಹಂಗೆ ಪ್ಲ್ಯಾನ್ ಮಾಡಿ ನನಗೆ ಹೇಳಿದ್ದು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೋಗೋಣ ಅಂತ. ಸೊ ಇಟ್ಸ್ ನೈಸ್ ಹಿಯರ್, ಎಂಜಾಯ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮದುವೆ ಆಗಿದ್ದ ದಿನನ ನಾವು ತುಂಬ ರಿಲ್ಯಾಕ್ಸ್ಡ್ ಆಗಿ ಆ್ಯಂಡ್ ಇನ್ ಅ ವೆರಿ ಪೀಸ್ಫುಲ್ ವೇ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆ್ಯಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಮಾತಾಡ್ತಾ ಇದ್ದೀವಿ. ಜಿತೇಂದ್ರ ಆ್ಯಂಡ್ ಪ್ರವೀಣಾ ವಿತ್ ಅಸ್ ಟುಡೇ. ಆ್ಯಂಡ್ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳುವಾಗ ದೇ ಆಲ್ಸೋ ಕೇಮ್ ಅಂಡ್ ವಿಶ್ಡ್ ಅಸ್. ಸೊ ಹೌ ಲಾಂಗ್ ಯು ಗೈಸ್ ಆರ್ ಮ್ಯಾರಿಡ್ ಟು? 46 years. 46 years and we are celebrating just 1 year. So We have a long, wonderful way to go. he's my personal dresser today. ಟುಡೇ ಅಲ್ಲ, Every day. ಓನ್ಲಿ ಫಾರ್ ಅಸ್ ಅಲ್ವಾ? ಯಾರೂ ಇಲ್ಲ, ನಾವಷ್ಟೇ ಇರೋದು. ಸೊ ಆದಿ ಇವಾಗ ಇದಕ್ಕೆ ಹೋಗ್ತಾ ಇದ್ದಾರೆ. ಏನದು ಸಾನಾ ಬಿಸಿ ಬಿಸಿ ಇದೆಯಾ? ಓ ಮೈ ಗಾಡ್, ಬಿಸಿ ಬಿಸಿ ಇದೆ. ಆ್ಯಂಡ್ ಇಲ್ಲಿ ಆ್ಯಂಡ್ ಇದು ಓಕೆ, ಇದು ಜಕೂಸಿ. And this is the view we have for jacuzzi today. And we had lots of fun in the jacuzzi and with the view. 15-20 minutes ನಾವು ಅಲ್ಲೇ ಎಂಜಾಯ್ ಮಾಡಿಕೊಂಡು ಇವತ್ತು ನಮ್ಮ ಕೊನೆಯ ದಿನ ಝೂರಿನಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಮುಂದಿನ ಜಾಗಕ್ಕೆ ಹೊರಟ್ವಿ. ಮುಂದಿನ ಜಾಗ ಯಾವುದು ಅಂತ ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ತಿಳಿಸ್ತೀನಿ. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಟ್ ಝೂರಿ ಅಂತ ಹೇಳ್ಬೋದು ನಾವು. ಐ ರಿಯಲಿ ರಿಲ್ಯಾಕ್ಸ್ಡ್ ಅ ಲಾಟ್, ಎಂಜಾಯ್ಡ್ ಅ ಲಾಟ್. ಇಟ್ ಇಸ್ ರಿಯಲಿ ಫನ್ ಅಂತ ಹೇಳ್ಬೋದು. Happily give them the right of way and watch them pass. Their omnipresence in the resort premises is quite natural. Eradicating them from here it forbidden of a pesticide is not agreeable. So very cute of them. The flora and the fauna are the real owners of this ecosystem and we are just visitors. Amazing.